ಧಾರಾವಾಹಿಯ ಜೊತೆಗೆ ವಿಭಿನ್ನ ರೀತಿಯ ರಿಯಾಲಿಟಿ ಶೋಗಳ ಮೂಲಕ ಕಿರುತೆರೆ ವೀಕ್ಷಕರನ್ನ ರಂಜಿಸುತ್ತಿದೆ ಕಲರ್ಸ್ ಕನ್ನಡ ವಾಹಿನಿ. ಇದೀಗ ಹೊಸ ಧಾರಾವಾಹಿ ಶ್ರೀಗೌರಿ ಆರಂಭಿಸಲಿದ್ದು, ಅದರ ಪ್ರೋಮೋ ಕೂಡ ಈಗಾಗಲೇ ಬಿಡುಗಡೆಯಾಗಿದೆ. ನಾಯಕಿಯಾಗಿ ಕಮಲಿ ಧಾರಾವಾಹಿ ಖ್ಯಾತಿಯ ಅಮೂಲ್ಯ ಗೌಡ ನಟಿಸಲಿದ್ದಾರೆ. ಇನ್ನು ನಾಯಕ ಇರುವ ಪ್ರೋಮೋ ಕೂಡ ಇತ್ತೀಚೆಗೆ ಬಿಡುಗಡೆಯಾಗಿದ್ದು, ಅದರಲ್ಲಿ ಅಪ್ಪು ಪಾತ್ರದಲ್ಲಿ ನಟ ಕಾರ್ತಿಕ್ ಅತಾವರ್ ಕಾಣಿಸಿಕೊಂಡಿದ್ದಾರೆ. ಅಂದಹಾಗೆ 9 ವರ್ಷಗಳ ಹಿಂದೆ ಈಟಿವಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಯಶೋದೆ ಧಾರಾವಾಹಿ ಮೂಲಕ ಕಾರ್ತಿಕ್ ಅವರು ಕಿರುತೆರೆಗೆ ಕಾಲಿಟ್ಟಿದ್ದರು. ವಿನೋದ್ ವಿ ದೊಡ್ಡಾಳೆ ಅವರ ನಿರ್ದೇಶನದ ಯಶೋದೆ ಧಾರಾವಾಹಿಯಲ್ಲಿ ಬಿಸಿನೆಸ್ ಮ್ಯಾನ್ ಆದಿತ್ಯನಾಗಿ ಕಾರ್ತಿಕ್ ಅವರು ಕಾಣಿಸಿಕೊಂಡಿದ್ದರು. ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕಾರ್ತಿಕ್ ಬಣ್ಣದ ಲೋಕದ ಪಯಣ ಶುರುವಾಗಿದ್ದು ಕೋಸ್ಟಲ್ ವುಡ್ ಮೂಲಕ. ತುಳುವಿನ ರಿಕ್ಷಾ ಡ್ರೈವರ್ ಸಿನಿಮಾದ ಮೂಲಕ ನಟನೆಗೆ ಕಾರ್ತಿಕ್ ಪಾದಾರ್ಪಣೆ ಮಾಡಿದರು. ಆ ಸಿನಿಮಾ ಪ್ರತಿಷ್ಠಿತ ಕರ್ನಾಟಕ ರಾಜ್ಯ ಸಿನಿಮಾ ಪ್ರಶಸ್ತಿಗೂ ಪಾತ್ರವಾಗಿತ್ತು. ವಿನೋದ್ ವಿ ದೊಡ್ಡಾಳೆ ತಮ್ಮ ಯಶೋದೆ ಧಾರಾವಾಹಿಗೆ ನಾಯಕನ ಪಾತ್ರಕ್ಕೆ ಹುಡುಕಾಟದಲ್ಲಿದ್ದರು. ಆಗ ರಿಕ್ಷಾ ಡ್ರೈವರ್ ಸಿನಿಮಾದಲ್ಲಿ ಕಾರ್ತಿಕ್ ಅವರ ನಟನೆಯನ್ನ ನೋಡಿದ ವಿನೋದ್ ಕಾರ್ತಿಕ್ಗೆ ನಟಿಸುವ ಅವಕಾಶ ನೀಡಿದ್ದರು. ಅದು ಕೂಡ ಮುಖ್ಯ ಪಾತ್ರ. ಮೊದಲ ಧಾರಾವಾಹಿಯಲ್ಲಿಯೇ ತಮ್ಮ ನಟನೆಯ ಮೂಲಕ ಕಿರುತೆರೆ ವೀಕ್ಷಕರ ಮನಸೆಳೆದಿದ್ದ ಕಾರ್ತಿಕ್ ಕೊಟ್ಟಂತಹ ಪಾತ್ರಕ್ಕೆ ಜೀವ ತುಂಬುವಲ್ಲಿ ಯಶಸ್ವಿಯಾಗಿದ್ದರು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಸ್ಪರ್ಧಿಯಾಗಿದ್ದ ಕಾರ್ತಿಕ್ ನೃತ್ಯದ ಮೂಲಕ ತೀರ್ಪುಗಾರರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಮುಂದೆ ಕನ್ನಡ ಸಿನಿಮಾದ ಅನುಕ್ತದಲ್ಲಿ ನಾಯಕನಾಗಿ ನಟಿಸುವ ಮೂಲಕ ಸ್ಯಾಂಡಲ್ವುಡ್ಗೆ ಕಾರ್ತಿಕ್ ಕಾಲಿಟ್ಟರು. ಅದರಲ್ಲಿ ತನಿಖಾಧಿಕಾರಿಯಾಗಿ ಕಾರ್ತಿಕ್ ನಟಿಸಿದರು. ಸಿನಿಮಾ ಹೇಳುವಂತ ಯಶಸ್ಸು ಏನು ಗಿಟ್ಟಿಸಿಕೊಳ್ಳದಿದ್ದರೂ ಕಾರ್ತಿಕ್ ಅತಾವರ್ ಅವರನ್ನ ಸಿನಿಪ್ರಿಯರು ಗುರುತಿಸಿದ್ದರು. ಇಂದಿಯ ಅನಿಮಲ್ ಎನ್ನುವ ಕಿರುಚಿತ್ರವನ್ನ ಕಾರ್ತಿಕ್ ನಿರ್ದೇಶಿಸಿದ್ದು, ಅದು 15 ನಿಮಿಷಗಳ ಸಿನಿಮಾ. ವೃದ್ಧಾಶ್ರಮ ಸಂಬಂಧಿಸಿದ ಕಥೆಯನ್ನ ಹೊಂದಿದ್ದ ಆ ಸಿನಿಮಾ ಸಾಕಷ್ಟು ಸುದ್ದಿ ಮಾಡಿತ್ತು. ಮುಂದೆ ನಟನೆಯಿಂದ ದೂರವಿದ್ದ ಕಾರ್ತಿಕ್ ಶ್ರೀಗೌರಿ ಮೂಲಕ ಕಿರುತೆರೆಗೆ ಮರಳಿದ್ದು, ಮತ್ತೊಮ್ಮೆ ತಮ್ಮ ನಟನೆಯ ಮೂಲಕ ವೀಕ್ಷಕರ ಮನಸೆಳೆದಿದ್ದಾರೆ. ಧಾರಾವಾಹಿಯ ಪ್ರೋಮೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದು, ಸೀರಿಯಲ್ ಪ್ರಿಯರು ಧಾರಾವಾಹಿ ಪ್ರಸಾರಕ್ಕೆ ಎದುರು ನೋಡುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.